ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟು ಭ್ರಷ್ಟ ಅಧಿಕಾರಿಗಳ ಅಕ್ರಮ ಆಸ್ತಿಯನ್ನ ಜಾಲಾಡ್ತಿದ್ದಾರೆ ಅಧಿಕಾರಿಗಳು. ಸರ್ಕಾರದ ಹಣ ಲೂಟಿ ಮಾಡಿ ಕೊಬ್ಬಿದ ಅಧಿಕಾರಿಗಳಿಗೆ ಲೋಕಾಚಾಟ. ರಾಜ್ಯದ 30 ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರು, ರಾಮನಗರ, ಬಳ್ಳಾರಿ ಸೇರಿದಂತೆ 30ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ದಾಳಿ, ಶೋಧ. ಪಿಡಬ್ಲ್ಯೂಡಿ, ಪಿಡಿಒ, ಬೆಸ್ಕಾಂ, ಕೆಆರ್ಐಡಿಎಲ್ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ಪಂಚಾಯತ್ ಸದಸ್ಯರು, ಯೋಜನಾ ಅಧಿಕಾರಿಗಳ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೆದಿದ್ದು, ಬೆಂಗಳೂರಿನಲ್ಲೇ 10ಕ್ಕೂ ಹೆಚ್ಚು ಕಡೆ ಲೋಕ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಭ್ರಷ್ಟರ ಬೇಟೆಯಾಡಿದೆ ಲೋಕಾಯುಕ್ತ. ಎಂಜಿನಿಯರ್ ಸೈಯದ್ ಮುನೀರ್ ಅಹಮದ್ಗೆ ಶಾಕ್. ಬೆಂಗಳೂರಿನಲ್ಲಿ ಎಡಬಲಿ ಆಗಿದ್ದಾರೆ ಸೈಯದ್ ಮುನೀರ್ ಅಹಮದ್. ಲೋಕಾಯುಕ್ತ ಬೇಟೆಯಲ್ಲಿ ಸೈಯದ್ ಮುನೀರ್ ಅಹಮದ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಕಂತೆ ನೋಟು, ಬೆಳ್ಳಿ ಆಭರಣಗಳು ಕೂಡ ಪತ್ತೆಯಾಗಿದೆ. ಸೈಯದ್ ಮುನೀರ್ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ಎಡಬಲಿ ಸೈಯದ್ ಮುನೀರ್ ಅಹಮದ್ ಮನೆಯಲ್ಲಿ ಸಿಕ್ಕಂತಹ ಸಂಪತ್ತು ನೋಡ್ತಾ ಇದ್ದೀವಿ. ಮನೆ ತುಂಬಾ ಕಂತೆ ನೋಟಿದೆ, ಅಪಾರ ಪ್ರಮಾಣದ ಚಿನ್ನಾಭರಣಗಳಿವೆ, ಜೊತೆಗೆ ಬೆಳ್ಳಿ ಕೂಡ. ಗಮನಿಸ್ತಾ ಇದ್ದೀವಿ ನಾವು ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಅಪಾರ ಪ್ರಮಾಣದ ಕಂತೆ ನೋಟ್ ಸಿಕ್ಕಿರೋದ್ರಿಂದಾಗಿ ಅದನ್ನು ಎಣಿಸೋದಕ್ಕೆ ಅಂತ ಮೆಷಿನ್ ತಗೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಸೈಯದ್ ಮುನೀರ್ ನಿವಾಸ, ಮಧ್ಯದಲ್ಲಿ ನಾವು ನೋಡ್ತಾ ಇರೋದು ಆ ಮೆಷಿನ್ ತೆಗೆದುಕೊಂಡು ಹೋಗ್ತಾ ಇರೋಂಥ ದೃಶ್ಯ ನೋಡ್ತಾ ಇದ್ದೀವಿ. ಅಂದ್ರೆ ಅಷ್ಟು ನೋಟ್ ಸಿಕ್ಕಿದೆ ಅಲ್ಲಿ, ಕಂತೆ ನೋಟು. ಜೊತೆಗೆ ನಾವು ನೋಡ್ತಾ ಇದ್ದೀವಿ ಅಪಾರ ಪ್ರಮಾಣದ ಚಿನ್ನಾಭರಣ ಇದೆ, ಬೆಳ್ಳಿ ವಸ್ತುಗಳು ಕೂಡ ಇದೆ, ಭಾರಿ ಸಂಪತ್ತು. ಇವರಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಇನ್ನಷ್ಟು ಭ್ರಷ್ಟರ ಬೇಟೆಯಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎನ್ ಸತೀಶ್ ಬಾಬುಗೂ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅವ್ರ ಮನೆಯಲ್ಲೂ ಅಷ್ಟೇ ಕಂತೆ ಹಣ ಸಿಕ್ಕಿದೆ, ಚಿನ್ನದ ಸರ ಸಿಕ್ಕಿದೆ. ಚಿನ್ನದ ಸರ, ಚಿನ್ನದ ಬಳೆ, ಚಿನ್ನದ ಓಲೆ, ಉಂಗುರ, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಬೆಳ್ಳಿ ದೀಪ ಸೇರಿದಂತೆ ಹಲವು ಆಭರಣಗಳು ಕೂಡ ಪತ್ತೆಯಾಗಿವೆ. ಸತೀಶ್ ಬಾಬು ಇಡೀ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಭಾರಿ ಸಂಪತ್ತು. ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಂತೆ ನೋಟು, ಚಿನ್ನದ ಆಭರಣ, ಬೆಳ್ಳಿ ವಸ್ತುಗಳನ್ನು ಏನುಂಟು ಏನಿಲ್ಲ ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರ ಮಾಡಿ ಗಳಿಸಿದಂತಹ ಸಂಪತ್ತಿನ ಲೆಕ್ಕ ಹಾಕ್ತಾ ಇದೆ ಈಗ ಲೋಕಾಯುಕ್ತ. ದೃಶ್ಯಗಳು ನೋಡ್ತಿದ್ವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಸತೀಶ್ ಬಾಬು ಮನೆಯಲ್ಲಿ ಸಿಕ್ಕಂತ ರಾಶಿ ಚಿನ್ನ, ಬೆಳ್ಳಿ. ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಎಡಬಲಿ ಸೈಯದ್ ಮುನೀರ್ ಅವರ ಮನೆಯ ಸಂಪತ್ತು. ಇನ್ನು ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ಗೂ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿರುವಂಥದ್ದು. ಸತೀಶ್ ಬಾಬುಗೆ ಸೇರಿದ ಒಟ್ಟು 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆ ದಾಳಿಯ ವೇಳೆ ಸಿಕ್ಕ ಕೋಟಿ ಬೆಲೆ ಬಾಳುವ ಚಿನ್ನಾಭರಣದ ದೃಶ್ಯ ನೋಡಿದ್ವಿ. ಆಗ ಜೈಮಾಲ್ನಲ್ಲಿದೆ ಸತೀಶ್ ಬಾಬು ಮನೆ. ಅಲ್ಲಿ ಶೋಧ ಕಾರ್ಯ ನಡೆಸಿದಾಗ ಭಾರಿ ಸಂಪತ್ತು ಪತ್ತೆಯಾಗಿದೆ. ಚಿನ್ನದ ಒಡವೆ, ಬೆಳ್ಳಿ ವಸ್ತು, ಲಕ್ಷ ನಗದು. ಚಿತ್ರದುರ್ಗದಲ್ಲೂ ಇದೆ, ಪತ್ನಿ ಹೆಸರಲ್ಲಿ ಮನೆ, ಅಲ್ಲೂ ಚಿನ್ನಾಭರಣ ಪತ್ತೆಯಾಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಜಿನಿಯರ್ ಸತೀಶ್ ಬಾಬು. ಭಾರಿ ಸಂಪತ್ತು, ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣ ಮತ್ತು ಬೆಳ್ಳಿ ವಸ್ತು, ನಗದು ನೋಡ್ತಾ ಇದ್ದೀವಿ ಪ್ರದರ್ಶನಕ್ಕಿಟ್ಟಿರೋದನ್ನ. ಭ್ರಷ್ಟರ ಬೇಟೆಯಾಡಿದಾಗ ಅವರು ಗಳಿಸಿರುವಂತಹ ಸಂಪತ್ತು ಶೋಧ ಕಾರ್ಯದ ವೇಳೆ ಸಿಕ್ಕದ್ದು. ಜಯಮಾಲ್ನಲ್ಲಿರುವಂತಹ ಸತೀಶ್ ಬಾಬು ಮನೆಯಲ್ಲಿ ಶೋಧ ನಡೆಸಿದಾಗ ಲೋಕೋಪಯೋಗಿ ಇಲಾಖೆಯ ಎಂಜಿನಿಯರ್ ಲೋಕಕ್ಕೆ ಉಪಯೋಗ ಮಾಡಬೇಕಾದಂತಹ ಇಲಾಖೆಯಲ್ಲಿ ತಮ್ಮ ಬಳಕೆಗೆ ಯಾವ ರೀತಿಯಲ್ಲಿ ಸಂಪತ್ತು ಗಳಿಕೆ ಮಾಡಿದ್ದಾರೆ ನೋಡಿ.
ಭ್ರಷ್ಟಾಚಾರ ಮೆರೆದಿರೋದ ತಪ್ಪಿಗೆ ಈಗ ಅವರ ಸಂಪತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳ ಕೈ ಸಿಕ್ಕಿದೆ. ಶೋಧದ ವೇಳೆ ಪತ್ತೆಯಾದಂತಹ ಅಪಾರ ಪ್ರಮಾಣದ ಸಂಪತ್ತನ್ನು ನೋಡ್ತಾ ಇದೆ. ಇವರೇ ಸತೀಶ್ ಬಾಬು, PWD ಎಂಜಿನಿಯರ್. ಲೋಕೋಪಯೋಗಿ ಇಲಾಖೆಯ ಈ ಎಂಜಿನಿಯರ್ ಮನೆಯಲ್ಲಿ ಲೋಕ ಭೇಟಿಯ ವೇಳೆ ಸಿಕ್ಕಂತಹ ಈ ಸಂಪತ್ತನ್ನು ನೋಡ್ತಾ ಇದ್ದೀವಿ. ಸರ್ಕಾರದ ಹಣ ಲೂಟಿ ಮಾಡಿ ಇವರು ಗಳಿಕೆ ಮಾಡಿರುವಂತಹ ಸಂಪತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.